ನಮ್ಮಲ್ಲಿ ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ. ಶಿವರಾತ್ರಿ ಎಂಬುದು ಶಿವನ ಪೂಜೆಗೆ ಮೀಸಲಾಗಿರುವ ಪವಿತ್ರ ಹಬ್ಬವಾಗಿದೆ. ಈ ಹಬ್ಬದ ಹಿಂದಿನ ಕಥೆ ಹಲವು ರೂಪಗಳಲ್ಲಿ ಪ್ರಸಿದ್ಧವಾಗಿದೆ. ಅದರಲ್ಲೊಂದು ಪ್ರಮುಖವಾದ ಕಥೆ ಇಲ್ಲಿದೆ. ಪ್ರಾಚೀನ ಕಾಲದಲ್ಲಿ ಒಮ್ಮೆ ಚಿದಂಬರದಲ್ಲಿ ಒಬ್ಬ ಭಕ್ತನಿದ್ದ. ಅವನು ಕಠಿಣ ತಪಸ್ಸು ಮಾಡುತ್ತಿದ್ದನು. ಆದರೆ ಶಿವನು ಆ ಭಕ್ತನನ್ನು ಪರೀಕ್ಷಿಸಲು ನಿರ್ಧರಿಸಿದ. ಶಿವನು ದೊಡ್ಡ ವೃಕ್ಷದ ರೂಪದಲ್ಲಿ ಕಾಣಿಸಿಕೊಂಡನು. ಆ ವೃಕ್ಷದ ಮೇಲೆ ಒಬ್ಬ ಬೇಟೆಯಾಡುವವನು ಬಂದನು. ಆ ರಾತ್ರಿ ಅವನು ಕಾಡಿನಲ್ಲಿ ದಾರಿ ತಪ್ಪಿದನು ಮತ್ತು ಆತಂಕಗೊಂಡನು. ಅವನು ಆ ವೃಕ್ಷದ ಕೆಳಗೆ ಇರುವುದು ಸುರಕ್ಷಿತವೆಂದು ಅಂದುಕೊಂಡನು. ಆ ಬೇಟೆಯಾಳುವನು ಚಳಿಯಿಂದ ತಲ್ಲಣಗೊಳ್ಳುತ್ತಿದ್ದನು. ಜಾಗೃತವಾಗಿರುವುದಕ್ಕಾಗಿ ವೃಕ್ಷದ ಎಲೆಗಳನ್ನು ಕಡಿಯುತ್ತಿದ್ದನು ಮತ್ತು ಕಿತ್ತು ಹಾಕಿದ ಪ್ರತಿಯೊಂದು ಎಲೆಯೂ ನೇರವಾಗಿ ಶಿವಲಿಂಗದ ಮೇಲೆ ಬೀಳುತ್ತಿತ್ತು. ಈ ರೀತಿಯಾಗಿ ಅವನು ಶಿವನಿಗೆ ಅನಾಯಾಸವಾಗಿ ಪೂಜೆ ಮಾಡಿದನು. ಈ ಹಿನ್ನೆಲೆಯಲ್ಲಿ ಶಿವನು ಸಂತೋಷಪಟ್ಟನು ಮತ್ತು ಅವನಿಗೆ ಆಶೀರ್ವಾದ ನೀಡಿದನು. ಈ ಘಟನೆ ಸಂಭವಿಸಿದ ದಿನವೇ ಮಹಾಶಿವರಾತ್ರಿ ಎಂದು ಈ ದಿನ ರಾತ್ರಿ ಜಾಗರಣೆ ಮಾಡಿ ಶಿವನನ್ನು ಪೂಜಿಸುವ ಸಂಪ್ರದಾಯವಿದೆ. ಇದರಿಂದ ಪಾಪಗಳು ಶುದ್ಧಿಗೊಳ್ಳುತ್ತವೆ ಮತ್ತು ಮೋಕ್ಷ ದೊರೆಯುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಶಿವರಾತ್ರಿ ಹಬ್ಬದಂದು ಉಪವಾಸ ಮಾಡುವುದು, ಭಜನೆ ಹಾಡುವುದು ಮತ್ತು ಶಿವನನ್ನು ಧ್ಯಾನಿಸುವುದು ಶ್ರೇಷ್ಠ ಪುಣ್ಯವನ್ನು ನೀಡುತ್ತದೆ.